ನೀವು ನೋಡ್ತಾ ಇದ್ದೀರಾ ಚಾಟ್ ಸ್ಟ್ರೀಟ್ ಕಾರ್ಯಕ್ರಮ ಅಂಡ್ ನಾನು ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರ. ಇವತ್ತಿನ ಚಾಟ್ ಸ್ಟ್ರೀಟ್ ಶೋನಲ್ಲಿ ಚೈತ್ರ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನೀವು ಕಾಯ್ತಾ ಇದ್ದೀರಾ ಅಂತ ನನಗೊತ್ತು. ಫುಲ್ ಎಕ್ಸೈಟ್ಮೆಂಟ್ ನನಗಂತೂ. ಇವತ್ತಿನ ಸಂಡೇ ಸೂಪರ್ ಸಂಡೇ ಮಾಡೋಣ. ಕಮಾನ್, ನಿಮಗೆ ಸೂಪರ್ ಪ್ಲೇಸಸ್ ತೋರಿಸ್ತೀನಿ. ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಓಕೆ, ಜಯನಗರ್ 40 ಬ್ಲಾಕ್ನಲ್ಲಿರುವಂಥ ಆರ್ಗ್ಯಾನಿಕ್ ಸ್ಟೋರ್ನಲ್ಲಿದ್ದೀನಿ. ಆರ್ಗ್ಯಾನಿಕ್ ಅಂದ ತಕ್ಷಣ ಎಲ್ಲ ರಾಸಾಯನಿಕ ಯೂಸ್ ಮಾಡದೆ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಸ್ ನಿಮಗೆ ಈ ಸ್ಟೋರಲ್ಲಿ ಸಿಗುತ್ತೆ. ನನ್ನ ಫಾಲೋ ಮಾಡಿ, ಶೋ ನೋಡ್ತಾನೆ ಇರಿ. ಏನೇನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಓಕೆ, ನಾನಿವಾಗ ಆರ್ಗ್ಯಾನಿಕ್ ಸ್ಟೋರ್ ಒಳಗಡೆ ಇದ್ದೀನಿ. ನನ್ನ ಜೊತೆ ಮನೀಶ್ ಇದ್ದಾರೆ. ಅವರು ನಮ್ಮೆಲ್ರಿಗೂ ಆರ್ಗ್ಯಾನಿಕ್ ಅಂದರೆ ಏನು, ಯಾವ್ಯಾವ ಥರ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಕೂಡ ತಿಳ್ಕೊಳ್ಳಿ. ಹಲೋ ಮನೀಶ್, ವೆಲ್ಕಮ್ ಟು ದ ಶೋ. ಸೊ ನಮ್ಮ ವೀಕ್ಷಕರೆಲ್ಲ ಬಂದಿದ್ದಾರೆ. ಆರ್ಗ್ಯಾನಿಕ್ ಅಂದರೆ ಏನು? ಲೈಕ್ ವೈಡ್ ವೆರೈಟಿ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ ನಿಮ್ಮ ಶಾಪಲ್ಲಿ. ಅಂದರೆ ಆರ್ಗ್ಯಾನಿಕ್ ಅಂದರೆ ಏನು ಬೇಸಿಕ್ಲಿ? ಇಟ್ ಇಸ್ ಆಲ್ ಕೆಮಿಕಲ್ ಬೇಸ್ಡ್ ಇರಲ್ಲ ಇದರಲ್ಲಿ. ಏನು ಈವನ್ ಲೈಕ್ ವೆಜಿಟೇಬಲ್ಸ್ ಏನಿದೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಮಾಡಲ್ಲ, ಕೆಮಿಕಲ್ಸ್ ಹಾಕಲ್ಲ ಅದಕ್ಕೋಸ್ಕರ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೆಶ್. ಏನಿದೆ ಐ ಜಸ್ಟ್ ಟೇಕ್ ಯು ಥ್ರೂ ದ ಕಂಪ್ಲೀಟ್ ಏನೇನು ಪ್ರಾಡಕ್ಟ್ಸ್ ಇದೆ ನಮ್ಮ ಸ್ಟೋರಲ್ಲಿ ವಿದೌಟ್ ಕೆಮಿಕಲ್ ಫ್ರೀ ಐಟಮ್ಸ್ ಇಂದ. ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ರೆ ಹೋಮ್ ಗಾರ್ಡನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಇವನ್ ಲೆಟ್ಸ್ ಟೇಕ್ ದಿಸ್ ರ್ಯಾಟ್. ಇಟ್ ಈಸ್ ನಾನ್ ಟಾಕ್ಸಿನ್ ರ್ಯಾಟ್ ಬೈಟ್. ಇವನ್ ಅ ಪರ್ಸನ್ ಇದು ತಿಂದ್ರೇನು ಸತ್ತೋಗಲ್ಲ. ಅಂದ್ರೆ ಇಲಿನೂ ಸಾಯಲ್ವಾ? ಇಲಿ ಸಾಯಲ್ಲ. ಇದು ಇದಾಗ್ಬಿಡುತ್ತೆ, ಅನ್ಕಾನ್ಶಿಯಸ್ ಆಗುತ್ತೆ. and it goes outside, drink water and again it becomes active. ಓಹೋ ಹೋ ಹೋ ಹೋ, ರ್ಯಾಟ್ ಪಾಯ್ಸನ್. ಇದು ಆರ್ಗ್ಯಾನಿಕ್ ರ್ಯಾಟ್ ಪಾಯ್ಸನ್. ಇದನ್ನ ತಿಂದ್ರೆ ಇಲಿ ಸಾಯಲ್ಲ. ಅದಕ್ಕೆ ಏನಕ್ಕಪ್ಪ ತಗೊಳ್ಳೋದು ಅಂತ ಯೋಚನೆ ಮಾಡ್ತೀರಾ? ಇದು ಬರೀ ತಿನ್ಬಿಟ್ಟು ಅನ್ಕಾನ್ಶಿಯಸ್ ಆಗೋದಂತೆ, ಮನೆ ಆಚೆ ಹೋಗ್ಬಿಟ್ಟು ಸತ್ತೋಗೋದಂತೆ. ವಂಡರ್ಫುಲ್ ಪ್ರಾಡಕ್ಟ್ ಅಲ್ವಾ? ನೀವು ತಗೊಳ್ಳಿ. ಮನೇಲೆಲ್ಲ ಇಲಿಗಿಲಿ ಇದ್ರೆ ಫಾರ್ ಕಾಕ್ರೋಚಸ್ಗೋಸ್ಕರನೂ ಇದೆ, ಈವನ್ ಫಾರ್ ಆ್ಯಂಟ್ಸ್ಗೋಸ್ಕರ ಇದೆ. ಆಲ್ ಡಿಫ್ರೆಂಟ್. ದಿಸ್ ಆಲ್ ಡಿಟಾಕ್ಸಿಕ್. ಇನ್ಸೆಕ್ಟ್ಸ್ ಏನಿದ್ರೇನು ಸತ್ತೋಗಲ್ಲ. ಇಟ್ ಅಗೇನ್ gets activated as soon as it drinks the water. Nice. You get and lot of let's take idu insects yado kutkodutte like greens mele, adukoskara these are the sprays. It doesn't die, so the insects doesn't sit on the green gidad mele. Okay, so idu pesticide ag work agutte. Organic product idನ್ನ ನೀವು ಗಿಡಕ್ಕೆ ಹಾಕಿದ್ರೆ ಇನ್ಸೆಕ್ಟ್ ಯಾವುದು ಬರಲ್ಲ. ಹೇಳೋಕ್ಕೋದ್ರೆ ಗ್ರೀನರಿಗೆ ಎಸ್ಪೆಷಲಿ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಇನ್ಸೆಕ್ಟ್ಸ್ ಆಗ್ಬೋದು, ಪೆಸ್ಟಿಸೈಡ್ಸ್ ಆಗ್ಬೋದು, ಯಾವುದು ಬರೋದಿಲ್ಲ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಂದು ಜಯನಗರಿಗೆ ಬಂದು ಇಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಪ್ರಾಡಕ್ಟ್ಸ್ನ ಮನೇಲಿರೋ ಇಲಿ, ಹೆಗ್ಗಣ, ಜಿಳ್ಳೆ, ಬೇರೆ ಏನೇನಿದೆ ಪೆಸ್ಟಿಸೈಡ್ಸ್ ನಿಮಗೆ ಕಾಟ ಕೊಡ್ತಿರೋ ಎಲ್ಲ ಪೆಸ್ಟಿಸೈಡ್ಸ್ ಕೂಡ ಹೊಡೆದೋಡಿಸ್ಬೋದು. ಅದು ಸಿಂಪಲ್ ಆಗಿ. ಬೇರೆ ಏನೇನು ಪ್ರಾಡಕ್ಟ್ಸ್ ಇದೆ? ಆರ್ಗ್ಯಾನಿಕ್ ಕ್ಲಾತ್ಸ್ ಇದೆ. ಲೈಕ್ ದಿಸ್ ಆರ್ ದ ಬೇಬಿ ಟ್ವಾಲ್ಸ್ ಅಂತ ಇದೆ. ಇದರಲ್ಲಿ ಏನಂದ್ರೆ ಈ ಕಲರ್ ನೀವು ಏನು ನೋಡ್ತಾ ಇದ್ದೀರಾ ಈ ಬಟ್ಟೆ ಮೇಲೆ, ದಿಸ್ ಅ ಹರ್ಬಲ್ ಟ್ವಾಲ್. ಈ ಕಲರ್ ಮೇಲೆ ಬೇಸಿಕ್ಲಿ ದಿಸ್ ಇಸ್ ಅ ಫ್ಲವರ್. ವಾಟ್ ಯು ಸಿ, ಈ ಫ್ಲವರ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಈ ಕಲರ್ ಇದ್ಮೇಲೆ ಮಾಡಿದ್ದಾರೆ. ಪ್ಲಸ್ ಈ ಕಲರ್ಗೋಸ್ಕರ ಇದ ಮೇಲೆ ಕಲರ್ ಎಂಬೋಸ್ ಮಾಡೋಕ್ಕೋಸ್ಕರ ಬನಾನಾ ಸ್ಟೆಮ್ ಇದೆಯಲ್ಲ, ಬನಾನಾ ಸ್ಟೆಮ್ ಇಂದ ನೀವು ಕಲರ್ ಅದು ಲಿಕ್ವಿಡ್ ಬಟ್ಟೆ ಮೇಲೆ ಬಿದ್ದರೆ ಅದು ಪ್ಯಾಚಸ್ ಹೋಗಲ್ಲ. ಅದೇ ಲಿಕ್ವಿಡ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಈ ಕಲರ್ ಎಂಬೋಸ್ ಮಾಡೋಕ್ಕೋಸ್ಕರ ಬನಾನಾ ಸ್ಟೆಮ್ದು ಲಿಕ್ವಿಡ್ ಯೂಸ್ ಮಾಡಿದ್ದಾರೆ. ಯೂಶುವಲ್ ಆಗಿ ಬಟ್ಟೆಗೆ ಕಲರ್ ಹಾಕ್ತಾರೆ, ಕಲರ್ ಹೋಗುತ್ತೆ. ಬಟ್ ಇದರಿಂದ ಕಲರ್ ಹೋಗೋದಿಲ್ಲ, ಕಲರ್ ಹೋಗಲ್ಲ. ಪ್ಲಸ್ ಇಟ್ ಇಸ್ ನಿಮ್ ಸ್ಕಿನ್ ಗೆ ಎಫೆಕ್ಟ್ ಆಗಲ್ಲ. ಎಸ್ಪೆಷಲಿ ಫಾರ್ ನ್ಯೂ ಬಾರ್ನ್ ಬೇಬೀಸ್ಗೋಸ್ಕರ ನ್ಯಾಪೀಸ್ ಇದೆ, ನ್ಯೂ ಬಾರ್ನ್ ಬೇಬೀಸ್ ನ್ಯಾಪೀಸ್ ಇದೆ, ಟಿ ಶರ್ಟ್ಸ್ ಇದೆ ಎಲ್ಲ ಸ್ಮಾಲ್ 4 to 5 years ಬೇಬೀಸ್ಗೋಸ್ಕರ ಟಿ ಶರ್ಟ್ಸ್ ಇದೆ ಎಲ್ಲ ಡಿಫ್ರೆಂಟ್ ಹಲ್ದಿ ಕಲರ್ಸ್, ರೆಡ್ ಕಲರ್ ಯೂಸ್ ಮಾಡ್ಕೊಂಡು ಈ ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿದಾರೆ ಅಂತಾನು ಸ್ಪೆಸಿಫೈ ಮಾಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಇದ್ರ ಬಗ್ಗೆ. ಸೊ ನ್ಯಾಚುರಲ್ ಆಗಿ ಮಾಡಿರ್ತಾರೆ. ಸೊ ಮಕ್ಕಳಿಗೆ ಇನ್ಫೆಕ್ಷನ್ ಆಗದೇ ಇರೋ ಥರ ಬಟ್ಟೆಗಳು ಸಿಗುತ್ತೆ. ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಸೊ ಬೇಸಿಕ್ಲಿ ಇಲ್ಲಿ ನಮಗೆ ಲಾಟ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಎಲ್ಲ ಬೇರೆ ಬೇರೆ ವೈಡ್ ರೇಂಜ್ ಆಫ್ ಲೈಕ್ ರಾಜಸ್ಥಾನಿಂದ ಮೇನ್ ಮೇಜರ್ ಮಾರ್ಕೆಟ್ ಇಸ್ ಫಾರ್ ದ ಆರ್ಗ್ಯಾನಿಕ್. ಇವತ್ತಿನ ಡೇಟಲ್ಲಿ ರಾಜಸ್ಥಾನ್ ಇದೆ. ಲೈಕ್ ಗ್ರಾಸರಿ ಐಟಮ್ಸ್ ಇರಲಿ, ಬೇಜಾನ್ ಅಲ್ಲಿಂದ ಇವತ್ತು ಜ್ಯೂಸಸ್ ನೋಡಿದ್ರಿ, ಎಲ್ಲ ನೋಡಿದ್ರಿ, ಅದೆಲ್ಲ ರಾಜಸ್ಥಾನಿಂದ ಮೇಜರ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಲಾಟ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಅಪಾಯಿಂಟ್ ಆಗಿದ್ದಾರೆ ಬ್ಯಾಂಗ್ಳೂರಲ್ಲಿ. ಇಲ್ಲಿ ಅವರೆಲ್ಲ ನಮ್ಗೆ ಸಪ್ಲೈ ಕೊಡ್ತಾರೆ. ಎಲ್ಲ ಫಾರ್ಮ್ ಫ್ರೆಶ್ ವೆಜಿಟೇಬಲ್ಸ್ ಇಲ್ಲಿದೆ.
ಇಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಿಮಗೆ ಬೇಕಾದ್ರೆ ಜಯನಗರ್ಗೆ ಬಂದು ಆರ್ಗ್ಯಾನಿಕ್ ಸ್ಟೋರ್ಗೆ ವಿಸಿಟ್ ಮಾಡಿದರೆ ನೀವು ಇರೋಂಥ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಹೆಲ್ದಿ ಆಗಿರ್ಬೋದು, ಯಾವ ರಾಸಾಯನಿಕನೂ ಇರೋದಿಲ್ಲ. ಸೊ ಪ್ಯೂರ್ ಐಟಮ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮನೀಶ್. ನನಗಲ್ಲದೆ ನಮ್ಮ ವೀಕ್ಷಕರಿಗೂ ಕೂಡ ಎಷ್ಟೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಐ ಆಮ್ ಶ್ಯೂರ್ ಎಲ್ಲ ವೀಕ್ಷಕರು ಇದನ್ನೆಲ್ಲ ಯೂಸ್ ಮಾಡ್ತಾರೆ, ನಿಮ್ಮ ಅಂಗಡಿಗೆ ಬಂದೇ ಬರ್ತಾರೆ ಅಂತ. ನಮ್ಮ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಈಗ ನಾನು ಜಯನಗರ್ 4T ಬ್ಲಾಕ್ನಲ್ಲಿರೋ ಟೋ ಹೋಲ್ಡ್ ಸ್ಟೋರಲ್ಲಿದ್ದೀನಿ. ನೀವು ನಿಜವಾಗ್ಲೂ ಟೋ ಹೋಲ್ಡ್ ಮಾಡೋಂಥ ವಿಷಯನೇ ನಿಜವಾಗ್ಲೂ ಎಕ್ಸೈಟಿಂಗ್ ವಿಷಯ. ಯಾಕಂದರೆ ಇಲ್ಲಿ ನಿಮಗೆ ಕ್ಯಾಮ್ರಾಸ್ ರೆಂಟಿಗೆ ಸಿಗುತ್ತೆ. ಹೌದು, ನನಗಂತೂ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ಅದೇ ಥರ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ, ಬಟ್ ಕ್ಯಾಮ್ರಾ ತೊಗೊಳಕ್ಕಾಗಲ್ಲ. ಬಟ್ ಇಲ್ಲಿ ನೀವು ರೆಂಟಲ್ಗೆ ಕ್ಯಾಮ್ರಾನ ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡಿ ವಾಪಸ್ ರಿಟರ್ನ್ ಮಾಡ್ಬೋದು. ಸೊ ಸೂಪರ್ ಪ್ಲೇಸ್ ಅಲ್ವಾ? ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಒಳಗಡೆ ಹೋಗಿ ಏನೇನಿದೆ, ಐ ಮೀನ್ ಯಾವ ಥರ ನಾವು ಕ್ಯಾಮ್ರಾನ ರೆಂಟ್ ತೊಗೊಬೋದು ಅಂತ ಕೂಡ ನಾನು ಕೂಡ ತಿಳ್ಕೊಳ್ಳೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೀವು ನನ್ನ ಫಾಲೋ ಮಾಡಿ, ತಿಳಿಸ್ಕೊಡ್ತೀನಿ, ಬನ್ನಿ. ಓಕೆ, ಟೋ ಹೋಲ್ಡ್ ಸಹ ಸಂಸ್ಥಾಪಕರಾದ ಮಿಸ್ಟರ್ ವೆಂಕಟೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಸೊ ನಮ್ಮ ವೀಕ್ಷಕರೆಲ್ಲ ಲೈಕ್ ಹಲವಾರು ಜನ ಫೋಟೋಗ್ರಫಿ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಬಟ್ ಕ್ಯಾಮ್ರಾ ತೊಗೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಬಿಕಾಸ್ ವೆರಿ ಎಕ್ಸ್ಪೆನ್ಸಿವ್ ಅಲ್ವಾ? ಸೊ ಇಲ್ಲಿ ರೆಂಟಲ್ ಆಗಿ ಕ್ಯಾಮ್ರಾಸ್ ನೀವು ಕೊಡ್ತಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಹೌದು, ಈಗ ನೋಡಿದ್ರೆ ನೀವು ಫೋಟೋಗ್ರಫಿ ಬಹಳಷ್ಟು ಹವ್ಯಾಸಗಳಲ್ಲಿ ಒಂದು ಹವ್ಯಾಸ. ಹಾಗೂ ಈ ನಡುವೆ ತುಂಬ ಜನ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಫೋಟೋಗ್ರಫಿ ಮಾಡೋಕ್ಕೆ ಒಂದು ದೊಡ್ಡ ಅಡಚಣೆ ಅಂದರೆ ಕ್ಯಾಮರಾ, ಲೆನ್ಸ್, ಇದೆಲ್ಲ ಬಹಳ ಕಾಸ್ಟ್ಲಿ ಇರುತ್ತೆ. ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ತುಂಬ ಹಣ ಕೂಡಿಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಈ ಒಂದು ಸಂಸ್ಥೆಯನ್ನು ಸಂಸ್ಥಾಪಿಸಿ ಈ ಕ್ಯಾಮರಾ, ಲೆನ್ಸ್ ಆಗಲಿ, ಏನೇ ಆಕ್ಸೆಸರೀಸ್ ಆಗಲಿ, ಇದನ್ನು ಬಾಡಿಗೆಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೌದು. ಬಟ್ ಈ ಥಾಟ್ ಹೇಗೆ ಬಂತು ಸರ್? ಯೂಶಲ್ ಆಗಿ ಲೈಕ್ ಈ ಥರ ಶಾಪ್ ಸಿಗೋದು ತುಂಬ ಕಷ್ಟ, ಲೈಕ್ ಕ್ಯಾಮ್ರಾಸ್ ಎಲ್ಲ ರೆಂಟ್. ಹೌದು. ಸೊ ನಿಮ್ಗೆ ಈ ಥಾಟ್ ಹೇಗೆ ಬಂತು ಈ ಥರ? ಈ ಮುಂಚೆ ನಾವು ಈ ಸಂಸ್ಥೆಯನ್ನು ಸಂಸ್ಥಾಪಿಸುವ ಮುಂಚೆ ನಾವು ನಮ್ಮ ಹವ್ಯಾಸವನ್ನು ನಮ್ಮಷ್ಟಕ್ಕೆ ನಾವೇ ಮಾಡ್ಕೊತಾ ಇದ್ವಿ. ಒಂದು ಕಾಮನ್ ಫೋರಮಲ್ಲಿ ನನ್ನ ಸಹ ಸಂಸ್ಥಾಪಕರಾದ ಗಿರಿ ಕಾವಲೆ, ಜಯಂತ್ ಶರ್ಮಾ ಹಾಗೂ ಸಚಿನ್ ರಾಯ್ ಅವರು ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ಕು ಈ ಒಂದು ಯೋಚನೆ ಬಂತು. ಈಗ ನಾವು ಇಷ್ಟೆಲ್ಲ ಓಡಾಡ್ತಾ ಇದ್ದೀವಿ, ಇಷ್ಟೆಲ್ಲ ಫೋಟೋಗ್ರಫಿ ಮಾಡ್ತಾ ಇದ್ದೀವಿ, ಇದೇ ಸಂತೋಷವನ್ನು ಯಾಕೆ ಬೇರೆ ಜನರಿಗೆ ಕೊಡಬಾರ್ದು? ಅದು ಒಂದು ಅಫೋರ್ಡಬಲ್ ರೀತಿಯಲ್ಲಿ ಯಾಕೆ ಕೊಡಬಾರ್ದು? ಯಾಕಂದರೆ ನಮ್ಮಲ್ಲಿ ಎಷ್ಟೋ ಜನದ ಹತ್ರ ಹಣ ಇರ್ಬೋದು, ಅವರು ಕ್ಯಾಮ್ರಾ ಲೆನ್ಸ್ ತಗೊಳ್ತಾರೆ. ಎಷ್ಟೋ ಜನಕ್ಕೆ ಕ್ಯಾಮ್ರಾ ಲೆನ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ಅಫೋರ್ಡಬಲ್ ಮಾಡಿ ಅವರ ಹವ್ಯಾಸವನ್ನು ಹೇಗೆ ಬೆಳೆಸೋದು, ಅವರಿಗೆ ಹೇಗೆ ಸಂತೋಷ ತರೋದು ಅಂತ ಒಂದು ಯೋಚನೆ ಬಂದು 4 ಜನ ಸಹ ಸಂಸ್ಥಾಪಕರು ಈ ಒಂದು ಸಂಸ್ಥೆಯನ್ನು 4 ವರ್ಷಗಳ ಹಿಂದೆ ಶುರು ಮಾಡಿದ್ವಿ. ಈಗ ನಮ್ಮ ಸಂಸ್ಥೆ 4 ವರ್ಷದಿಂದ ಸತತವಾಗಿ ಚೆನ್ನಾಗಿ ನಡೀತಾ ಬಂದಿದೆ. ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ಜನರಿಗೆಲ್ಲ. ಸೊ ನೀವು ಹೇಳಿದ್ರೆ ಅಫೋರ್ಡಬಲ್ ಪ್ರೈಸಸ್ಗೆ ಕ್ಯಾಮ್ರಾಸ್ನ ರೆಂಟ್ ಮಾಡ್ತಾರೆ. ಯಾವ ರೀತಿ ಕ್ಯಾಮ್ರಾಸ್ ಅಂದ್ರೆ SLR, DSLR, ವೆರೈಟೀಸ್ ಆಫ್ ಲೆನ್ಸಸ್ ಸಿಗುತ್ತೆ. ಸೊ ಯಾವ ರೀತಿ ನಮ್ಮ ವೀಕ್ಷಕರು ಅಕಸ್ಮಾತ್ ಯಾರಿಗಾನ ಫೋಟೋಗ್ರಫಿನಲ್ಲಿ ಇಂಟ್ರೆಸ್ಟ್ ಇದ್ರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಯಾವ ತರ ಸ್ಟೆಪ್ಸ್ ತಗೊಂಡ್ಬೇಕು? ಸೊ ನಮ್ಮಲ್ಲಿ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ. ಸೊ ಕಸ್ಟಮರ್ಸ್ ಏನೇ ರೆಂಟ್ ಮಾಡಬೇಕಾದ್ರೂ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ. ಅವರು ID ಪ್ರೂಫ್, ಅಡ್ರೆಸ್ ಪ್ರೂಫ್ ಇದೆಲ್ಲ ಕೊಡಬೇಕಾಗತ್ತೆ. ಅದೆಲ್ಲ ವೆರಿಫೈ ಮಾಡಿದ ಮೇಲೆ ನಾವು ಅವರಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೀವಿ. ಅದಾದ ನಂತರ ಅವರು ನಮ್ಮಲ್ಲಿ ಕ್ಯಾಮರಾ ಲೆನ್ಸ್ ಎಲ್ಲ ಬಾಡಿಗೆಗೆ ತಗೋಬಹುದು. ಅಂದ್ರೆ ಎಷ್ಟು ದಿನದ ಮಟ್ಟಿಗೆ ಕೊಡ್ತೀರಾ ನೀವು ಲೆನ್ಸ್? ಎಷ್ಟು ದಿನಕ್ಕೆ ಬೇಕಿದ್ರು ಕೊಡ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನಾವು ಈ ಡೆಪಾಸಿಟ್ ಏನು ತಗೊಳ್ಳೋದಿಲ್ಲ. ಬಟ್ ನಮಗೆ ವ್ಯಾಲಿಡ್ ಆಗಿರೋ ಅಡ್ರೆಸ್ ಪ್ರೂಫು ವೆರಿಫಿಕೇಶನ್ ಮಾಡುವಂತ ಒಂದು ಕಾಗದ ಏನಾದರೂ ಕೊಟ್ಟಲ್ಲಿ ನಾವು ಅದನ್ನು ವೆರಿಫೈ ಮಾಡಿ ಆ ನಂತರ ಅವರಿಗೆ ನಾವು ಬಾಡಿಗೆ ಕೊಡ್ತೀವಿ. ನಾವು ಫಿಸಿಕಲ್ ವೆರಿಫಿಕೇಶನ್ ಮಾಡ್ತೀವಿ.
ಅವರು ಅಡ್ರೆಸ್ ಪ್ರೂಫ್ ಅದೆಲ್ಲ ಕೊಟ್ಟ ಮೇಲೆ ನಾವು ಒಂದು ವೆರಿಫಿಕೇಷನ್ ಏಜೆನ್ಸಿ ಮೂಲಕ ಅವರು ಅಲ್ಲಿ ಉಳ್ಕೊಂಡಿದ್ದಾರಾ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಇದೆಲ್ಲ ನೋಡಿದ ನಂತರನೇ ನಾವು ಈ ಬಾಡಿಗೆಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡಿದ್ರ ಫ್ರೆಂಡ್ಸ್, ವಿತೌಟ್ ಡೆಪಾಸಿಟ್ ನಿಮಗೆ ಕ್ಯಾಮ್ರಾ ರೆಂಟಲ್ ಬೇಸಿಸ್ಗೆ ಸಿಗಬೇಕಂದ್ರೆ ಕ್ಲೀನಾಗಿ ಅಡ್ರೆಸ್ ಪ್ರೂಫು, ಎಲ್ಲೆಲ್ಲಿ ಕೆಲಸ ಮಾಡ್ತೀರಾ, ಏನು ಕತೆ ಅಂತ ಎಲ್ಲ ಕೊಟ್ಬಿಟ್ಟು ಕ್ಯಾಮ್ರಾ ಎತ್ತಾಕೊಂಡು ಹೋಗಿ ಫುಲ್ ಫೋಟೋಗ್ರಫಿ ಮಾಡ್ಕೊಂಡು ವಾಪಸ್ ಬಂದು ಕೊಡ್ಬೋದು. ವೆರಿ ನೈಸ್ ಅಲ್ವಾ? ನೀವು ಹೇಳಿದ್ರೆ ಕ್ಯಾಮ್ರಾಸ್ ರೆಂಟ್ ಅಲ್ಲದೆ ವರ್ಕ್ಶಾಪ್ಸ್ ಕೂಡ ಮಾಡ್ತೀರಾ ಅಂತ, ಅಂದ್ರೆ ಫಾರ್ ವೆರೈಟೀಸ್ ಆಫ್ ಏಜಸ್, ವೇರಿಯಸ್ ಏಜ್ ಗ್ರೂಪ್ಸ್ ಮಧ್ಯ ಯಾವ ರೀತಿ ಬರುತ್ತೆ ಈ ವರ್ಕ್ಶಾಪ್ಸ್? ಅಂದ್ರೆ ಫಾರ್ ಎಕ್ಸಾಂಪಲ್ ಫೋಟೋಗ್ರಫಿನಲ್ಲಿ ಇಂಟ್ರೆಸ್ಟ್ ಇರೋರಿಗೆ, ಕಲಿಬೇಕನ್ನೋ ಆಸಕ್ತಿ ಇರೋರು ನಿಮ್ಮ ಹತ್ರ ಬರ್ಬೋದಾ? ಬರ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಜನ ಈ ನಡುವೆ ಏನಾಗ್ಬಿಟ್ಟಿದೆ, ಕ್ಯಾಮ್ರಾ ತೊಗೊಂಡ್ಬಿಡ್ತಾರೆ, SLR ಕ್ಯಾಮ್ರಾ ತೊಗೊಂಡ್ಬಿಟ್ಟಿರ್ತಾರೆ, ಅವರು ಫ್ರೆಂಡ್ಸ್ ತೊಗೊಂಡ್ಬಿಟ್ಟಿರ್ತಾರೆ, ಸೊ ಅವರು ತೊಗೊಂಡಿರ್ತಾರೆ, ಅವ್ರಿಗೆ ಯೂಸ್ ಮಾಡೋದಕ್ಕೆ ಬರಲ್ಲ. ಎಷ್ಟೋ ಜನ, ಭಾಳಷ್ಟು ಜನ ಕ್ಯಾಮ್ರಾ ತೊಗೊಂಡು ಆಟೋ ಮೋಡ್ನಲ್ಲಿ ಕ್ಲಿಕ್ ಮಾಡ್ತಾ ಇರ್ತಾರೆ, ಆ ಕ್ಯಾಮ್ರಾದು ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡ್ತಾ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಫೋಟೋಗ್ರಫಿ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ. ಈ ಹೊಸ ಕ್ಯಾಮ್ರಾ ತೊಗೊಂಡ್ಮೇಲೆ ಯಾವ ರೀತಿ ಸೆಟ್ಟಿಂಗ್ಸ್ ಯೂಸ್ ಮಾಡಿದ್ರೆ ಯಾವ ಥರ ಫೋಟೋ ತೆಗಿಬೋದು, ಈ ಕ್ಯಾಮ್ರಾದಲ್ಲಿ ಏನೇನು ಮಾಡ್ಬೋದು, ಏನೇನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಒಂದು 2 ದಿನದ ವರ್ಕ್ಶಾಪಲ್ಲಿ ನಾವು ವರ್ಕ್ಶಾಪ್ ಮಾಡ್ತೀವಿ. ಸೊ ನಾವು ಈ ವರ್ಕ್ಶಾಪ್ಸು ಬ್ಯಾಂಗ್ಳೂರು ಅಲ್ಲದೆ ನಾವು ಚೆನ್ನೈ, ಡೆಲ್ಲಿ, ಹೈದ್ರಾಬಾದ್, ಸುಮಾರು ಮೆಟ್ರೋಸಲ್ಲಿ ಇಂಡಿಯಾಲಿ ಈ ವರ್ಕ್ಶಾಪ್ಸ್ ಸತತವಾಗಿ ಎವ್ರಿ ಮಂತ್ ಮಾಡ್ತಾನೇ ಇದ್ದೀವಿ. ಸರ್, ವರ್ಕ್ಶಾಪ್ಸ್ ಅಲ್ಲದೆ ಇನ್ನು ನೆಕ್ಸ್ಟ್ ಲೆವೆಲ್ ಅಂದರೆ ಇನ್ನೂ ಡೀಟೇಲ್ ಆಗಿ ಕಲಿಬೇಕಂದ್ರೆ ಏನಾದ್ರು ಇದೆಯಾ? ಇದೆ, ಡೆಫಿನೆಟ್ಲಿ ಇದೆ. ನಾವು ವರ್ಕ್ಶಾಪ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ಇದು ಮೋಸ್ಟ್ಲಿ ಥಿಯರಿಟಿಕಲ್ ವರ್ಕ್ಶಾಪ್. ಅವರಿಗೆ ಕ್ಯಾಮ್ರಾ ಬಗ್ಗೆ ಹೇಳ್ಕೊಡ್ತೀವಿ, ಕ್ಯಾಮ್ರಾದಲ್ಲಿ ಯಾವ ಸೆಟ್ಟಿಂಗ್ ಯೂಸ್ ಮಾಡಿದ್ರೆ ಯಾವ ಥರ ಪಿಕ್ಚರ್ ಬರುತ್ತೆ ಅಂತ ಹೇಳ್ಕೊಡ್ತೀವಿ ಹೊತ್ತು ಅದನ್ನು ಟ್ರೈ ಮಾಡೋದಕ್ಕೆ ನಾವು ವಿ ಡೂ ಸಮಥಿಂಗ್ ಕಾಲ್ಡ್ ಎಸ್ ಫೋಟೋ ಟೂರ್. ಇವಾಗ ಇನ್ನೂ ಅವರು ಡೀಟೇಲ್ ಆಗಿ ಕಲ್ತಿರೋದಿಲ್ಲ, ಪ್ರಾಣಿಗಳಿಗೆ ಏನಾದ್ರು ಡಿಸ್ಟರ್ಬ್ ಆಗಿಬಿಟ್ರೆ? ಇಲ್ಲ, ನಾವೇನು ಮಾಡ್ತೀವಿ ಅಂದರೆ, ಪ್ರಾಣಿಗಳು ತುಂಬ ಹತ್ರ ಹೋಗಲ್ಲ. ನಾವು ಏನಿದ್ರು ಟೂರಿಸಮ್ ಝೋನ್ನಲ್ಲೇ ಆಪ್ರೇಟ್ ಮಾಡ್ತೀವಿ. ನೀವು ಯಾವ ರೀತಿ ಹೋಗ್ತಿರೋ ವೈಲ್ಡ್ ಲೈಫ್ ಡೆಸ್ಟಿನೇಷನ್ಸ್ಗೆ ನಾವು ಅದೇ ರೀತಿ ವೈಲ್ಡ್ ಲೈಫ್ ಡೆಸ್ಟಿನೇಷನ್ಸ್ ಹೋಗ್ತೀವಿ, ಟೂರಿಸಮ್ ಸಫಾರೀಸ್ ಹೋಗ್ತೀವಿ. ಈ ಸಫಾರೀಸ್ಗೆ ಹೋದಾಗ ನಾವು ವೈಲ್ಡ್ ಲೈಫ್ ಅಂದರೆ ನಾವು ಪ್ರಾಣಿಗಳ ಹತ್ರ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಾವು ಜೀಪ್ನಲ್ಲೇ ಇರ್ತೀವಿ, ಜೀಪ್ನಲ್ಲೇ ಕೂತ್ಕೊಂಡು ಯಾವ ರೀತಿ ತೆಗಿಯೋದು, ಅನಿಮಲ್ಸ್ನ ಯಾವ ಥರ ಅಪ್ರೋಚ್ ಮಾಡೋದು ಅದೆಲ್ಲ ಹೇಳ್ಕೊಟ್ಟು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಫೋಟೋಗ್ರಫಿ ಯಾವ ಥರ ಸೆಟ್ಟಿಂಗ್ಸ್ ಯೂಸ್ ಮಾಡಿದ್ರೆ ಯಾವ ಥರ ಫೋಟೋ ತೆಗಿಬೋದು ಅನಿಮಲ್ಸ್ದು ಅಂತ, ಅದು ಇಂಪಾರ್ಟೆಂಟಾಗಿ ಹೇಳ್ಕೊಡ್ತೀವಿ ನಾವು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ವೀಕ್ಷಕರು, ಎಸ್ಪೆಷಲಿ ಫೋಟೋಗ್ರಫಿ ಲವರ್ಸ್ಗೆ ತುಂಬ ಯೂಸ್ಫುಲ್ ಆಗಿದೆ. ಐ ಆಮ್ ಶ್ಯೂರ್ ನಮ್ಮ ವೀಕ್ಷಕರು ಎಲ್ಲ ಇಲ್ಲಿ ನಿಮಗೆ ಬಂದು ಅಪ್ರೋಚ್ ಮಾಡ್ತಾರೆ. ಕೊಟ್ಟಿದ್ದೀರಾ, ನಮ್ಮ ವ್ಯೂವರ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳ್ತೀನಿ, ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಓಕೆ, ನಾನಿವಾಗ ಜಯನಗರ್ 4T ಬ್ಲಾಕ್ನಲ್ಲಿರೋ ಬೈಕ್ ಶಾಪಲ್ಲಿ ಇದ್ದೀನಿ. ಬೈಕ್ ಅಂದ ತಕ್ಷಣ ಬೈಕ್ ಅಂತ ಅನ್ಕೊಂಬೇಡಿ, ಬೈಸಿಕಲ್. ನನಗಂತೂ ಸೈಕಲ್ ಹೊಡೆಯೋಕ್ಕೆ, ಅಂದರೆ ನಾನು ಸೈಕಲ್ ಹೊಡೆಯಲ್ಲ, ಬಟ್ ಸೈಕಲ್ ನಿಜಾಗ್ಲೂ ಆಡೋದಕ್ಕೆ ನನಗೆ ತುಂಬ ಇಷ್ಟ. ಸೈಕ್ಲಿಂಗ್ ಅಂದರೆ ಬೆಸ್ಟ್. ಹೆಲ್ಮೆಟ್ ಹಾಕೊಂಡು, ನೀ ಕ್ಯಾಪ್ಸು, ಆರ್ಮ್ ರೆಸ್ಟ್ ಎಲ್ಲ ಹಾಕೊಂಡು ಸೈಕಲ್ ಹೊಡೆದ್ರೆ ನನಗೆ ಅದೇ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ನನ್ನ ಹತ್ರ ಮನೇಲಿ ಸೈಕಲ್ ಇದೆ. ಇಲ್ಲಿ ಬೇರೆ ಬೇರೆ ಥರ ಸೈಕಲ್ ಸಿಗುತ್ತೆ. ವೆರೈಟೀಸ್ ಆಫ್ ಸೈಕಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ನನ್ನ ಫಾಲೋ ಮಾಡಿ. ಸೈಕಲ್ ಪ್ಯಾಷನ್ ಇರೋರಿಗೆ ಹೇರ್ ಮಾಡಿಸಿದ ಅಂಗಡಿ, ಯಾಕಂದರೆ ಸೂಪರ್ ಡೂಪರ್ ವೆರೈಟಿ ಆಫ್ ಸೈಕಲ್ಸ್ ಇದೆ, ಇಂಪೋರ್ಟೆಡ್, ಇಂಡಿಯನ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೇಳೋಣ. ನನ್ನ ಜೊತೆ ನಯನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ನಯನ್. Hi. ವೆಲ್ಕಮ್ ಟು ದಿ ಶೋ.
ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ, ಎಷ್ಟೊಂದು ಜನಕ್ಕೆ ಪ್ಯಾಷನ್ ಇರುತ್ತೆ ಸೈಕಲ್ ಓಡಿಸೋಕ್ಕೆ. ಇವಾಗ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಓಡಾಡೋಕ್ಕೆ ಬೈಕ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಕಾರ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸೈಕಲ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಕೂಡ. ಸೊ ನೀವು ಹೇಳಿ, ನೀವು ಸ್ಟೋರ್ನ ಓಪನ್ ಮಾಡಿದ್ದು ಲೈಕ್ ಯಾವಾಗ? Ma'am, this store we started with 1957. We have started in Shimoga. ಓಕೆ. ಶಿವಮೊಗ್ಗದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಬ್ರಾಂಚಸ್ ಎಲ್ಲ ಓಪನ್ ಮಾಡಿದ್ವಿ, ಚಿತ್ರದುರ್ಗ, ಹಾಸನ್. ನೆಕ್ಸ್ಟ್ 1980ಯಲ್ಲಿ ನಾವು ಬೆಂಗಳೂರಲ್ಲಿ ಬಂದಿದ್ವಿ. ಓಕೆ. 1980ಯಲ್ಲಿ ನಾವು ಮತ್ತೆ ಫಸ್ಟು ನಾವಿಲ್ಲಿ ಮಾರ್ಕೆಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಕೋರಮಂಗಲ ಬಂತು, ಜಯನಗರ್ ಬಂತು. ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಕಡೆ ನಿಮ್ಮ ಬ್ರಾಂಚಸ್ ಇದೆ. ಓಕೆ. ಸೊ ಜಾಸ್ತಿ ಸೈಕಲ್ಸ್ ಯೂಸ್ ಮಾಡೋದು ಈಗ ಸದ್ಯಕ್ಕೆ ಚಿಕ್ಕ ಮಕ್ಕಳು ಅಲ್ವಾ? ಸೊ ಜಾಸ್ತಿ ಸೇಲ್ಸ್ ಆಗೋದು ಚಿಕ್ಕ ಮಕ್ಕಳು ಸೈಕಲಾ? ಎಸ್ ಮ್ಯಾಮ್. ಓಕೆ. ಸೊ ದೊಡ್ಡವರನ್ನೇ ಕೆಲವ್ರಿಗೆ ಎಸ್ಪೆಷಲಿ ಓಲ್ಡ್ ಪೀಪಲ್ಗೆ ತುಂಬ ಇಷ್ಟ ಇರುತ್ತೆ. ಲೈಕ್ ಎಲ್ಲ ಕೆಲಸ ಎಲ್ಲ ಮುಗಿರುತ್ತೆ, ರಿಟೈರ್ಡ್ ಲೈಫಲ್ಲಿ ಸೈಕಲ್ ಹೊಡ್ಕೊಂಡು ಹೋಗ್ತಾರೆ. ಸೊ ಹೇಳಿ, ಸೇಲ್ಸ್ ಎಲ್ಲ ಹೇಗಿದೆ ಸೈಕಲ್ದು? ಸೇಲ್ಸ್ ಎಕ್ಸಲೆಂಟ್ ಮ್ಯಾಮ್. ಇವಾಗ ನಿಮಗೆ ಸಿಟಿ ಪೀಪಲ್ಸ್ ಅವರು ಎಲ್ಲ ಯೂಸ್ ಮಾಡ್ತಾರೆ, ಫಾರ್ ಕಮ್ಯೂಟಿಂಗ್ ಮಾಡೋಕ್ಕೂ ತಗೊಂತಾರೆ. ಇನ್ಫ್ಯಾಕ್ಟ್ ಕಂಪನೀಸಲ್ಲೆಲ್ಲ ಕೆಲವು ಸೈಕಲ್ ಡೇ, ವರ್ಲ್ಡ್ ಸೈಕಲ್ ಡೇ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ಸೈಕಲ್ ಡೇ ಮಾಡ್ತಾರೆ. ಇನ್ನು ಫ್ಯೂ ಪೀಪಲ್ಸಲ್ಲಿ ಒಂದು ಪ್ಲೇಸಸಲ್ಲಿ ನಿಮ್ಗೆ ಏರಿಯಾದಲ್ಲಿ ಸೈಕ್ಲಿಂಗಲ್ಲೇ ಬರೋಕ್ಕೆ ಹೇಳ್ತಾರೆ. ಹೌದು. ನಿಮಗೆ ಸಮ್ ಅರೌಂಡಲ್ಲಿ ಕಾಂಪೌಂಡ್ಸ್ ಏರಿಯಾಸಲ್ಲೆಲ್ಲ ನಿಮಗೆ ಸೈಕಲಲ್ಲೇ ಬರೋದು. ಅದಕ್ಕೆ ಇವಾಗೆಲ್ಲ ನಿಮಗೆ ಒಳ್ಳೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸೈಕಲ್ಸ್ಗಳು ಸಿಗುತ್ತೆ. ನೀವು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು, ಈಸಿಯಾಗಿ ಕಮಿಟ್ ಮಾಡ್ಬೋದು. ಹೌದು. ಸೊ ಆದಷ್ಟು ಬೇಗ ನಮ್ಮ ಇಂಡಿಯಾನು ಚೈನಾ ಥರ, ಚೈನಾನಲ್ಲಿ ಜಾಸ್ತಿ ಸೈಕಲ್ಸೇ ಯೂಸ್ ಮಾಡೋದಂತೆ, ಎಸ್ಪೆಷಲಿ ವೀಕೆಂಡ್ಸ್ ಟೈಮಲ್ಲಿ. ಅಲ್ಲೆಲ್ಲ ಕೆಲವು ರೋಡ್ಸಲ್ಲಿ ಬರೀ ಸೈಕಲ್ ಯೂಸ್ ಮಾಡಬೇಕು. ಸೊ ಇಂಡಿಯಾನು ಆದಷ್ಟು ಬೇಗ ಅದೇ ಥರ ಆಗಲಿ. ಸೈಕಲ್ಗೆ ಏನು ಖರ್ಚಿಲ್ಲ, ಏರ್ ಹಾಕೋದು, ಓಡಿಸ್ತಾ ಇರೋದು ಅಲ್ವಾ? ಎಸ್ ಮ್ಯಾಮ್. ಓಕೆ. ಸೊ ಬೇರೆ ವೆರೈಟೀಸ್ ಆಫ್ ಸೈಕಲ್ಸ್ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಿ, ನಮ್ಮ ವೀಕ್ಷಕರು ನೋಡ್ತಾರೆ. ಮ್ಯಾಮ್, ನಿಮಗೆ ಬೇಸಿಕ್ಲಿ ಕಿಡ್ಸ್ ಸೆಕ್ಷನ್ ಅಂತೂ ನಿಮಗೆ ನಾರ್ಮಲ್ ಹಿಂಗಿರ್ತದೆ. ಓಕೆ. ಅಡಲ್ಟ್ಸಿಗೆ ನಿಮಗೆ ಹೋಗ್ಬೇಕಂದ್ರೆ ಕಮ್ಯೂಟಿಂಗ್ ಮಾಡೋಕ್ಕೆ ನಿಮಗೆ ಆ ಟೈಪ್ ಬೇಕಂದ್ರೆ ಈ ಟೈಪ್ಸ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸೈಕಲ್ಸ್ಗಳು ಸಿಗುತ್ತೆ. ಓಕೆ. ಇದು ನಿಮಗೆ ಹೈಬ್ರಿಡ್ ಬೈಸಿಕಲ್ಸ್ ಅಂತಾರೆ. ಓಕೆ. ಇದು ನಿಮಗೆ ಫಾಸ್ಟಾಗಿ ಈಸಿಯಾಗಿ ಕಮಿಟ್ ಮಾಡೋಕ್ಕೋಸ್ಕರ. ಅಂದರೆ ಗೇರ್ ಎಲ್ಲ ಇರುತ್ತಲ್ಲ ವಿತ್ ಗೇರ್ಸ್. ಓಕೆ. ವಿತ್ ಗೇರ್ ಅಂಡ್ ನಾನ್ ಗೇರು ಸಿಗುತ್ತೆ ಮ್ಯಾಮ್. ನೀವು ಇದು ಟ್ರೈ ಮಾಡಿದ್ರಲ್ಲ ನಾನ್ ಗೇರ್ ಇದು. ಓಕೆ. ಸೊ ಇದೆಲ್ಲ ಗರ್ಲ್ಸ್ಗೆ ಅಲ್ವಾ? ಪಿಂಕ್ಸ್ ಎಲ್ಲ ಗರ್ಲ್ಸಿಗೆ. ಓಕೆ. ಗರ್ಲ್ಸ್ ಅಲ್ಲಿ ನಿಮಗೆ ನಾನ್ ಗೇರು ಸಿಗುತ್ತೆ, ವಿತ್ ಗೇರು ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಸ್ವಲ್ಪ ಸ್ಪೋರ್ಟ್ಸ್ ಅಂಡ್ ಲಾಂಗ್ ಡಿಸ್ಟೆನ್ಸ್ ಹೋಗೋಕ್ಕೆ ಇದು ನಿಮಗೆ ಯೂಸ್ಫುಲ್. ಈ ಟೈರ್ಸ್ ಎಲ್ಲ ತುಂಬಾ ತಿನ್ನಾಗಿದೆಯಲ್ಲ, ಏನಕ್ಕೆ? ನಿಮಗೆ ಸ್ಪೀಡ್ ಸಿಗುತ್ತೆ ಮ್ಯಾಮ್, ಮತ್ತೆ ಈಸಿ ಫ್ರೀ ರೈಡಿಂಗ್. ಓಕೆ. ಸೊ ಇದ್ರ ಜೊತೆಗೆ ಲೈಕ್ ಸಿಪ್ಪರು, ಹೆಲ್ಮೆಟ್ ಮತ್ತೆ ನೀ ಪ್ಯಾಡ್ಸ್ ಎಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ ಮ್ಯಾಮ್. ಹೆಲ್ಮೆಟ್ಸ್ ಇದು ಕಂಪಲ್ಸರಿ ಸೈಕ್ಲಿಂಗ್ ಮಾಡೋದಕ್ಕೆ. ಓಕೆ. ಸೊ ಹೆಲ್ಮೆಟ್ ಲೈಟ್ ಎಲ್ಲ ಬರ್ತಲ್ಲ, ಅದೆಲ್ಲ ಇದೆ? ಎಲ್ಲ ಸಿಗುತ್ತೆ. ಓಕೆ, ವೆರಿ ನೈಸ್. ಸೊ ಕಿಡ್ಸ್ ಸೆಕ್ಷನ್ ಹತ್ರ ಹೋಗೋಣ. ನಿಮ್ಮ ಕಿಡ್ಸಿಗೆ ವೆರೈಟೀಸ್, ಕಲರ್ಫುಲ್ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಓಕೆ. ಇದೆಲ್ಲ ನಿಮಗೆ ಫುಲ್ಲಿ ಕಲರ್ಫುಲ್ ಎಲ್ಲ ಸೈಕಲ್ಸ್ಗಳು ಸಿಗುತ್ತೆ. ಕಿಡ್ಸಿಗೆ ನಿಮ್ಗೆ ಡಿಫ್ರೆಂಟ್ ಕಲರ್ ಸಿಗುತ್ತೆ. ರೆಡ್, ಬ್ಲೂ, ಪಿಂಕ್. ಗರ್ಲ್ಸಿಗೆ ಅಂದ್ರೆ ಪಿಂಕ್, ಪರ್ಪಲ್. ಬಾಯ್ಸಿಗೆ ರೆಡ್. ಕಾರ್ಟೂನ್ಸ್ ಎಲ್ಲ, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಲೈಕ್ ಡೋರಾ, ಬಾರ್ಬಿ, ಎವ್ರಿ ಕೈಂಡ್ ಆಫ್ ನಿಮ್ಗೆ ಸಿಗುತ್ತೆ. ಮಿಕ್ಕಿ ಮೌಸ್. ನಾನು ಚಿಕ್ಕವಳು ಆಗಿದ್ದಿದ್ರೆ ಪಪ್ಪ ಮಮ್ಮ ನನಗಿದೇ ಸೈಕಲ್ ಬೇಕು ಅಂತ ಹಠ ಮಾಡ್ತಿದ್ದೆ, ಯಾಕಂದರೆ ಇದರಲ್ಲಿ ಸಿಪ್ಪರ್ ಎಲ್ಲ ಇದೆ. ತುಂಬ ಕ್ಯೂಟ್ ಆಗಿದೆ ಸೈಕಲ್. ಓಕೆ. ಲೈಕ್ ನೆಕ್ಸ್ಟ್ ನಿಮಗೆ ಇದೆಲ್ಲ ಅಗೇನ್ MTB ಸೆಗ್ಮೆಂಟ್ಸ್ ಅಂತ ಇರ್ತದೆ. ಓಕೆ. ಇದೆಲ್ಲ ಟೈರ್, ಚಿಕ್ಕ ಟೈರ್ ಇರ್ತದೆ. ನಿಮಗೆ ಕಿಡ್ಸಿಗೆ ಜಾಸ್ತಿ ವೀಲಿಂಗ್ ಮಾಡ್ತಾರೆ, ಟ್ರಾವೆಲಿಂಗ್ ಮಾಡ್ತಾರೆ, ಅವರಿಗೆಲ್ಲ ಸಸ್ಪೆನ್ಷನ್ ವಿತ್ ಡಿಸ್ಕ್ ಬ್ರೇಕ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಸೈಕಲ್ಸ್, ವೆರೈಟೀಸ್ ಆಫ್ ಸೈಕಲ್ಸ್ ಬಗ್ಗೆ ತಿಳ್ಕೊಂಡ್ರಲ್ಲ. ಈಗಿನ ಕಾಲದಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಮಾತ್ರ ಹೆಲ್ಮೆಟ್ ಅಲ್ಲ, ಯಾವಾಗಲೂ ಹೆಲ್ಮೆಟ್ ಹಾಕೊಂಡಿರೋ ಕಾಲನೂ ಬಂದ್ಬಿಡುತ್ತೆ. ಸೊ ಸೈಕಲ್ ಓಡಿಸ್ಬೇಕಂದ್ರೂ ಹೆಲ್ಮೆಟ್ ಹಾಕೊಬೇಕು. ಅದಕ್ಕೆ ನಾನು ಇವಾಗ ಹೆಲ್ಮೆಟ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಒಂದು ರೌಂಡ್ ಸೈಕಲಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಓಕೆನಾ? ಶೋರ್. ನನ್ನ ಫೇವ್ರೆಟ್ ಸೈಕಲ್ನ ಸೆಲೆಕ್ಟ್ ಮಾಡಿ ಒಂದು ರೌಂಡ್ ಹೋಗ್ತೀನಿ. ಫಾಲೋ ಮೀ. ಥ್ಯಾಂಕ್ ಯು ಸೋ ಮಚ್ ನಯನ್. ಸೈಕಲ್ಸ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಐ ಆಮ್ ಶೋರ್ ನಮ್ಮ ವೀಕ್ಷಕರು ತುಂಬ ಇಷ್ಟಪಟ್ಟಿದ್ದಾರೆ. ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜಸ್ಟ್ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಬೆಸ್ಟ್ ಪಾರ್ಟ್ ಅಂದರೆ
ಇವತ್ತಿನ ಎಪಿಸೋಡಲ್ಲಿ ಇವಾಗ ಕರ್ಕೊಂಡು ಹೋಗ್ತೀನಲ್ಲ ಆ ಜಾಗ ಆಂಟೋಸ್. ಎಸ್, ಆಂಟೋಸ್ ಅಂದರೆ ಪರ್ಫೆಕ್ಟ್ ಡಾನ್ಸ್ ಫಾರ್ಮ್ಸ್ನ ನೀವು ಇಲ್ಲಿ ಕಲ್ತ್ಕೊಬೋದು. ಒಂದು ಕೊರಿಯೋಗ್ರಫಿ ಕ್ಲಾಸ್ ಇದು. ಸೊ ಇಲ್ಲಿ ಯಾವ್ಯಾವ ಥರ ಡಾನ್ಸಸ್ ಹೇಳ್ಕೊಡ್ತಾರೆ, ಯಾರು ಕೊರಿಯೋಗ್ರಫರ್, ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಹೇಳ್ತೀನಿ. ನಾನು ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ ನನಗೆ ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ಹೇಳೋಕ್ಕೋರೆ ನಾನು ಡ್ಯಾನ್ಸರೇ, ಬಟ್ ಏನು ಮಾಡೋದು, ಡ್ಯಾನ್ಸರ್ ಆಗೋಕ್ಕಾಗಿಲ್ಲ, ಅದರಲ್ಲಿ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಆದರೂ ನನಗೆ ಡ್ಯಾನ್ಸಸ್ ಅಂದರೆ ತುಂಬ ಇಷ್ಟ. ಡ್ಯಾನ್ಸ್ ಮಾಡಿದ್ರೆ ಮೈಂಡೇ ಫುಲ್ ಚೇಂಜ್ ಆಗುತ್ತೆ, ಮೈಂಡ್ನ ಡೈವರ್ಟ್ ಮಾಡ್ಬೋದು ನಾವು. ಸೊ ಡ್ಯಾನ್ಸ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ, ನನ್ನ ಫಾಲೋ ಮಾಡಿ, ಒಳಗಡೆ ಹೋಗೋಣ. ಕಮಾನ್. ಈಗ ಆಂಟೋಸ್ ಡ್ಯಾನ್ಸ್ ಅಕಾಡೆಮಿ ಒಳಗಡೆ ಇದ್ದೀನಿ. ಡ್ಯಾನ್ಸ್ ಕೊರಿಯೋಗ್ರಫರ್ ಅರುಣ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಸೊ ನಮ್ಮ ವೀಕ್ಷಕರು ಬಂದಿದ್ದಾರೆ, ಅವ್ರು ನಮಸ್ಕಾರ ಮಾಡೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಅವ್ರು ಡ್ಯಾನ್ಸರ್ ಅಂತ. ಸೊ ಹೇಳಿ ಸರ್, ಇವಾಗ ಡ್ಯಾನ್ಸ್ ಸ್ಟುಡಿಯೋ ಹೇಗೆ ನೀವು ಓಪನ್ ಮಾಡಿದ್ರಿ, ಹೇಗೆ ಡ್ಯಾನ್ಸ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು? ಈ ಬೇಸಿಕ್ಲಿ ಇದು ನನ್ನ ಪ್ಯಾಷನ್ ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದನೇ ಇದೆ. ಆ್ಯಂಡ್ ಮೋರ್ ಓವರ್ ಬೆಳೀತಾ ನನಗೆ ಲೈಕ್ ಈ ಆಸಕ್ತಿ ಹುಟ್ಟಿತು. ಸೊ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೂ ಮೈ ಪ್ರೊಫೆಷನ್ ವಾಸ್ ಪುಲ್ಲಿಂಗ್ ಟು ಡಾನ್ಸಸ್. ಸೊ ಇದರ್ ನನ್ನ ಕಂಪನೀಸ್ ಹೋಗಿ ಕೆಲಸ ಮಾಡಿದ್ರೂ ನನಗೆ ಈ ಆಸಕ್ತಿ ಇದೆ. ಸೊ ಫಿಟ್ನೆಸ್ ಫೀಲ್ಡಿಗೆ ಇಳಿಯೋಣ ಅಂದ್ಬಿಟ್ಟು ಐ ಜಸ್ಟ್ ಚೇಂಜ್ ಮೈ ಪ್ರೊಫೆಷನ್. ಬಟ್ ದ ಫೈರ್ ಇಸ್ ಇನ್ಸೈಡ್ ಆಲ್ವೇಸ್ ಲೈಕ್ ಡ್ಯಾನ್ಸ್ ಅಂತಾನೆ. ಸೊ ವೈ ಶುಡ್ ಐ ಕಾನ್ ಬಿ ಅ ಡ್ಯಾನ್ಸ್ ಮಾಸ್ಟರ್ ಅಂತ ಶುರು ಮಾಡಿದ್ದು. 10 ವರ್ಷ ಹಿಂದೆ ಈ ಆಂಟೋಸ್ ಡ್ಯಾನ್ಸ್ ಅಕಾಡೆಮಿನ ನಾನು ಅಶ್ವಿನಿ ಇಬ್ಬರು ಬೆಳೆಸ್ತಾ ಬಂದಿದ್ದೀವಿ. ಸೊ ಇದು ನಮ್ಮ ಹೊಸ ಬ್ರಾಂಚು ಜಯನಗರಲ್ಲಿ. ಸೊ 2 years ಓಲ್ಡ್. ಆ್ಯಂಡ್ ನಮ್ದು ಹಲವಾರು ಬ್ರಾಂಚಸ್ ಇದೆ, ಕೋರಮಂಗಲಲ್ಲಿ, ವೈಟ್ಫೀಲ್ಡಲ್ಲಿ. ಮೇಯ್ನ್ ಗ್ಲೋಬಲ್ ಏನಂತಂದರೆ ಲೈಕ್ ನಮ್ಗೆ ಬಂದ್ಬಿಟ್ಟು ಆ ಪರ್ಟಿಕ್ಯುಲರ್ ಸ್ಟೈಲ್ ಅನ್ನೋದನ್ನ ಬಂದ್ಬಿಟ್ಟು ಹುಟ್ಟಿಸ್ಬೇಕು ಅನ್ನೋದು. ಸ್ಟೈಲ್ಸ್ ಅಂತ ಹೇಳ್ತೀರಾ, ಯಾವ ಒಂದು ಏಜ್ ಗ್ರೂಪ್ಗೆ ನೀವು ಡ್ಯಾನ್ಸ್ನ ಹೇಳ್ಕೊಡ್ತೀರಾ? ಬೇಸಿಕಲಿ ಮಗು ಆಡೋಕ್ಕೆ ಶುರು ಮಾಡಿದ್ರೇ ಲೈಕ್ ಫ್ರಮ್ 4 years ಬೇಸಿಕ್ಲಿ ವಿ ಸ್ಟಾರ್ಟ್ ಹಿಯರ್ ಆ್ಯಂಡ್ ಇಟ್ ಇಸ್ ನೋ ಏಜ್ ಬಾರ್. ನೋ ಏಜ್ ಬಾರ್. ಸೊ ಏನೇ ಏಜ್ ಇದ್ರೂ ಇಲ್ಲಿ ಬಂದು ನೀವು ಡ್ಯಾನ್ಸ್ ಕಲಿಬೋದು ಅರುಣ್ ಸರ್ ಹತ್ರ. ಸರ್ ಯಾವ್ಯಾವ ರೀತಿ ಸ್ಟೈಲ್ಸ್ ಹೇಳ್ಕೊಡ್ತೀರಾ? ಅಂದರೆ ಡ್ಯಾನ್ಸ್ ಫಾರ್ಮ್ಸ್ ಎಷ್ಟೊಂದು ವೆರೈಟೀಸ್ ಆಫ್ ಡ್ಯಾನ್ಸ್ ಫಾರ್ಮ್ಸ್ ಇದೆ. ಸೊ ನಿಮ್ಮ ಕ್ಲಾಸಸಲ್ಲಿ ಯಾವ್ಯಾವ ಥರ ಡ್ಯಾನ್ಸ್? ನಮ್ಮ ಡ್ಯಾನ್ಸ್ ಅಕಾಡೆಮಿ ಬೇಸಿಕ್ಲಿ ಇಟ್ ಇಸ್ ವೆರಿ ಸ್ಪೆಷಲೈಸ್ಡ್ ಇನ್ ಫ್ರೀ ಸ್ಟೈಲ್ ಓಕೆ ಆ್ಯಂಡ್ ಫೋಕ್, ಹಿಪ್ ಹಾಪ್ ಆ್ಯಂಡ್ ಲ್ಯಾಟಿನ್ ಡ್ಯಾನ್ಸಸ್ ಥರ ಲೈಕ್ ಜೈವ್, ಸಾಲ್ಸಾ, ರುಂಬಾ, ಬಾಲ್ ರೂಮ್. ಸೊ ಇಟ್ ಇಸ್ a single group for any dance, a package. ಸೊ ಫಿಟ್ನೆಸ್, ಕೆಲವರು ಡ್ಯಾನ್ಸ್ ಪ್ಯಾಷನ್ ಇರುತ್ತೆ ಬಟ್ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಆದರೂ ನೀವು ಡ್ಯಾನ್ಸ್ ಹೇಳ್ಕೊಡ್ತೀರಾ ಡ್ಯಾನ್ಸ್ ಮಾಡೋಕ್ಕೆ ಬರ್ದಿರೋರ್ಗು? ಬೇಸಿಕ್ಲಿ ಇವಾಗ ಜುಂಬಾ ಬಂದಿರ್ಬೋದು, ಅಂದರೆ ಜನರಿಗೆ ತಿಳುವಳಿಕೆ ಮುಟ್ಟೋ ಥರ ಲೈಕ್ ಜುಂಬಾ ಫಿಟ್ನೆಸ್ ಅನ್ನೋದು, ಡ್ಯಾನ್ಸ್ ಅರೋಬಿಕ್ಸ್ ಅನ್ನೋದು ಬರುತ್ತೆ. ಸೊ ಫಾರ್ ಸ್ಟಾರ್ಟರ್ಸ್ ಅಂದರೆ ಈ ಕಾರ್ಪೊರೇಟ್ಸು ಕೆಲವರೆಲ್ಲ ಲೈಕ್ 12-13 hours ಶಿಫ್ಟ್ ಮಾಡೋರಿಗೆ ಬಂದ್ಬಿಟ್ಟು ಡ್ಯಾನ್ಸ್ ಮೋಸ್ಟ್ ಆಫ್ ದಮ್ ಆರ್ ಲೈಕ್ ಲೆಫ್ಟ್ ಲೆಗರ್ಸ್. ಸೊ ಅಂಥವ್ರಿಗೆ ಬಂದ್ಬಿಟ್ಟು ನಾವು 10 ವರ್ಷ ಹಿಂದೆಯಿಂದನೇ ಲೈಕ್ ವಿ ಹ್ಯಾವ್ ಸ್ಟಾರ್ಟೆಡ್ ಅಸ್ ಲೈಕ್ ಡ್ಯಾನ್ಸ್ ಅರೋಬಿಕ್ಸ್ ಅಂತ ಇದ್ದಿತ್ತು. ಮುಂಚೆ ಸ್ಟ್ರಿಕ್ಟ್ ಅರೋಬಿಕ್ಸ್ ಅನ್ನೋದು ಇರೋದು, RBK ಸರ್ಟಿಫಿಕೇಷನ್ ಅವ್ರ ಫೀಲಾ ಸರ್ಟಿಫಿಕೇಷನಲ್ಲಿ. ಬಟ್ ಡ್ಯಾನ್ಸ್ ಅರೋಬಿಕ್ಸ್ ಅಂದರೆ ಲೈಕ್ ಅವ್ರಿಗೆ ಬಂದವ್ರಿಗೆ ಬಂದ್ಬಿಟ್ಟು ಕೆಲವರು ಕ್ಲಾಸಸ್ ನಡೆಯುವಾಗ ಬಂದಿರೋದು, ಅಂದರೆ ಲೈಕ್ ನಮ್ಮ ಸೀನಿಯರ್ ಕ್ಲಾಸಸ್ ನಡೀತಾ ಇರೋದು ಡ್ಯಾನ್ಸ್ ಕ್ಲಾಸ್. ಸೂನ್ ಆಫ್ಟರ್ ದಟ್ ಎವ್ರಿ 7:30 in the evening ವಿ ಹ್ಯಾವ್ ಫಿಟ್ನೆಸ್ ಕ್ಲಾಸಸ್. ಸೊ ಅವ್ರಿಗೂ ಡ್ಯಾನ್ಸ್ ಆಡಬೇಕಂತ ಇರುತ್ತೆ. ಸೊ ಒಂದು ಕ್ಯಾಲ್ಕುಲೇಷನ್ ತೊಗೊಂಡು ಇವ್ನು ಅವರು ಆಡ್ಬೇಕು ಅನ್ನೋದು ಶುರುವಲ್ಲಿ ವಿತ್ ಎಕ್ಸಸೈಸ್ ಫಾರ್ಮಲ್ಲಿ ನಾವು ಡ್ಯಾನ್ಸು ತೊಗೋತಾ ಇದ್ವಿ. ಸೊ ಡ್ಯಾನ್ಸ್ ಅರೋಬಿಕ್ ಇಸ್ ದೇರ್. ಸರ್ ಇವಾಗ ನೀವು ಡ್ಯಾನ್ಸರ್ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಒನ್ ಆಫ್ ಯುವರ್ ಬೆಸ್ಟ್ ಡ್ಯಾನ್ಸ್ ಮೊಮೆಂಟ್ಸ್? ನನಗೆ ಲೈಕ್ ನಾನು ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಆಡ್ತಾ ಇದ್ದೆ. ಆ್ಯಂಡ್ ಇನ್ ಜಯನಗರ್ ಯಾವುದೇ ಬ್ಲಾಕ್ ಹೋದ್ರೂ ಫ್ರಮ್ ಸ್ಕೂಲ್ ಆರ್ ಕಾಲೇಜಸ್ ಪೀಪಲ್ ನೋ ಮೀ ವೆಲ್ ಆ್ಯಂಡ್ ಅರೌಂಡ್. Okay, so best dance move. My role model is always it is Michael Jackson. Okay. So my favorite dance move is Michael Jackson. Keep watching. Chat Street. So ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಚಾಟ್ ಸ್ಟ್ರೀಟ್ ಶೋನಲ್ಲಿ ನಾನು ನಿಮ್ನ ಎಲ್ಲೆಲ್ಲಿ ಕರ್ಕೊಂಡು ಹೋದೆ, ಆರ್ಗ್ಯಾನಿಕ್ ಸ್ಟೋರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಆರ್ಗ್ಯಾನಿಕ್ ಫುಡ್ ಅಂದರೆ ರಾಸಾಯನಿಕ ಯೂಸ್ ಮಾಡದೆ ಹಾಗೆ ಪ್ಯೂರ್ ಪ್ರಾಡಕ್ಟ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಒಂದು ಸ್ಟೋರಿಗೆ ಕರ್ಕೊಂಡು ಹೋಗಿದೆ. ಏನೇನು ಸಿಗುತ್ತೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಅದಲ್ಲದೆ ಫೋಟೋಗ್ರಫಿನಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಕ್ಯಾಮ್ರಾ ಪ್ಲೇಸ್ಗೂ ಕರ್ಕೊಂಡು ಹೋಗಿದೆ. ಅಲ್ಲಿ ಕ್ಯಾಮ್ರಾಸ್ ಎಲ್ಲ ರೆಂಟಲ್ಲಿ ಸಿಗುತ್ತೆ, ಯಾವ್ಯಾವ ಥರ ಕ್ಯಾಮ್ರಾ ಸಿಗುತ್ತೆ ಅಂತ ಕೂಡ ತೋರಿಸಿದೆ. ಅದಲ್ಲದೆ ನಾವು ಯೂಶಲ್ ಆಗಿ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಗಾಡಿ ಓಡಿಸ್ತೀವಿ.
ಸೈಕ್ಲಿಂಗ್ ಮಾಡೋಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೈಕಲ್ ಶಾಪ್ಗೂ ಕರ್ಕೊಂಡು ಹೋದೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಸೈಕ್ಲಿಂಗ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಸೈಕಲ್ಸ್ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟೆ. ಇದಲ್ಲದೆ ಮುಂಚೆನೂ ನಾನು ನಿಮಗೆ ಎಷ್ಟೆಷ್ಟು ಹಲವಾರು ಸೂಪರ್ ಪ್ಲೇಸಸ್ ಕರ್ಕೊಂಡು ಹೋಗಿದ್ದೀನಿ. ಇನ್ನು ಮುಂದೂ ಕೂಡ ನಿಮಗೆ ಸೂಪರ್ ಪ್ಲೇಸಸ್ ತೋರಿಸ್ತಾ ಇರ್ತೀನಿ. ನೀವು ಚಾ ಸ್ಟ್ರೀಟ್ನ ನೋಡ್ತಾ ಇರಿ ಆ್ಯಂಡ್ ಉದ್ಯಾ ಮ್ಯೂಸಿಕ್ ನೋಡೋದನ್ನ ಮರಿಬೇಡಿ.